ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಪ್ರೆಸೆಂಟ್ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಅಂದುಕೊಂಡಂತೆ ಆದರೆ ಬುಧವಾರ ಸಂಜೆ 4 ಗಂಟೆಗೆ ನೂತನ CM ಆಗಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಕನ್ಫರ್ಮ್. ಅದರಲ್ಲಿ ಎರಡು ಮಾತಂತೂ ಇಲ್ಲ. ಯಾಕಂತಂದರೆ ಅವರ ರಾಜಕೀಯದ ಹಿನ್ನೆಲೆ ಇರತಕ್ಕಂಥ ಗುರುಗಳು, ಜ್ಯೋತಿಷಿಗಳು, ಅವ್ರು ನಂಬಿರ್ತಕ್ಕಂಥ ಒಂದು ಮಠದ ದೈವ, ಅವರು ಕೊಟ್ಟಿರ್ತಕ್ಕಂಥ ದಿನಾಂಕ ಬಂದು ಜೂನ್ 1ನೇ ತಾರೀಕು ಸೋಮವಾರ, ಜೂನ್ 3ನೇ ತಾರೀಕು ಬುಧವಾರ, ಜೂನ್ 5ನೇ ತಾರೀಕು ಶುಕ್ರವಾರ. ಸೊ ಈ 3 ದಿನದ ಅವಕಾಶ ಅಥವಾ ಸಮಯವನ್ನು ಕೊಟ್ಟಿದ್ದಾರೆ. ಸೊ ಈಗ ಬಹುತೇಕ ಬುಧವಾರ ಕನ್ಫರ್ಮ್ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಇದೆ. ನಾನು ನಿನ್ನೆಯೂ ಕೂಡ ಹೇಳಿದ್ದೆ, ಇವತ್ತು ಅಥವಾ ನಾಳೆ ಶನಿವಾರ ಭಾನುವಾರ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟಿದ್ದೆ ನಿನ್ನೆ ವಿಡಿಯೋದಲ್ಲೇ, ಸಾರಿ, ಹುಣ್ಣಿಮೆ ಇರೋದ್ರಿಂದ ಸೋಮವಾರ ಈ CLP ಮೀಟಿಂಗ್ ಏನಾಗುತ್ತೆ, CLP ಮೀಟಿಂಗ್ನಲ್ಲಿ ಏನಾದ್ರು ಆಂತರಿಕ ಗಲಭೆ ಆಗುತ್ತಾ ಅಥವಾ ಅದು ತಿಳಿಗೊಳ್ಳುತ್ತಾ ಅದನ್ನು ನೋಡಿಕೊಂಡು ನಿಧಾನವಾಗಿ ಹೆಜ್ಜೆ ಇಡೋಣ ಅಂತ DK ಶಿವಕುಮಾರ್ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಏನೇನೆಲ್ಲ ಬೆಳವಣಿಗೆಗಳು ನಡೀತು, ಜೊತೆಗೆ DK ಶಿವಕುಮಾರ್ ಅವರಿಗೆ ಒಂದು ಆಸೆ ಇತ್ತು, ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಆ ಸಂದರ್ಭದಲ್ಲಿ ರಾಜ್ಯದ ಹಲವು ಭಾಗಗಳಿಂದ ಜನ ಬರ್ತಾರೆ, ಅವ್ರ ಸಮ್ಮುಖದಲ್ಲಿ ನಾನು ಅವರ ನೇತೃತ್ವದಲ್ಲಿ ಅವ್ರ ಮುಂಭಾಗದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಕಳೆದ 2 ದಿನಗಳಿಂದ ಬೆಳವಣಿಗೆ ನಡೀತಾ ಇತ್ತು. ವಿಧಾನಸೌಧದ ಮುಂಭಾಗದಲ್ಲಿ ಒಂದಷ್ಟು ಜನ ಅದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸುವಂತಹ ವಿಜುವಲ್ಸ್ಗಳನ್ನು, ದೃಶ್ಯಗಳನ್ನು ನಾವು ನೀವು ಗಮನಿಸಿದ್ದು. ಬಟ್ ಇವತ್ತು DK ಅವರು ನಂಬಿರ್ತಕ್ಕಂಥ ಆ ಒಂದು ಮಠ, ಆ ಮಠದ ಗುರುಗಳು ಕೊಟ್ಟಿರ್ತಕ್ಕಂಥ ಸೂಚನೆ ಅಥವಾ ಸಲಹೆ ಅಥವಾ ಎಚ್ಚರಿಕೆಯ ಗಂಟೆಯನ್ನು DK ಅವರೇನಾದರೂ ಅನುಸರಿಸಿದ್ರೆ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ಬಹುತೇಕ ಡೌಟ್ ಆಗುತ್ತೆ. ಅದರ ಬದಲಾಗಿ ಈ ಹಿಂದೆ ರಾಜಭವನವಾಗಿದ್ದಂತಹ ಪ್ರೆಸೆಂಟ್ ಈಗ ಲೋಕಭವನ ಆಗಿರ್ತಕ್ಕಂಥ ಆ ಒಂದು ಜಾಗದಲ್ಲಿ DK ಶಿವಕುಮಾರ್ ಅವರು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಅದು ಯಾವ ಕಾರಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು? ಸೊ DK ಶಿವಕುಮಾರ್ ಅವರು ಅಷ್ಟೊಂದು ಆಸೆಯನ್ನು ಇಟ್ಕೊಂಡಿದ್ರು, ಈಗ ನಿರಾಶೆ ಆಗೋದಿಲ್ವಾ? ಪ್ರೆಸೆಂಟ್ ಇವತ್ತು CLP ಸಭೆಯಲ್ಲಿ ಏನೇನಾಗಬಹುದು ಎಲ್ಲವನ್ನು ಕೂಡ ವಿವರವಾಗಿ ನಾವು ನೋಡೋದಾದ್ರೆ, ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಜೊತೆಗೆ DK ಶಿವಕುಮಾರ್ ಅವರಿಗೆ ಮಳೆಯೂ ಕೂಡ ಒಂದು ರೀತಿ ಟೆನ್ಷನ್ ಅನ್ನು ಕೊಡ್ತಾ ಇದೆ. ಪ್ರೆಸೆಂಟ್ ಈಗ ರಾಜ್ಯದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಸ್ಪೆಷಲಿ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ರೆಡ್, ಯೆಲ್ಲೋ ಈ ಅಲರ್ಟ್ಗಳನ್ನು ಗಮನಿಸಿರ್ತೀರಿ. ರೆಡ್ ಅಂತ ಬಂದರೆ ಡೇಂಜರ್ ಅಂತ, ವಿಪರೀತ ಮಳೆ ಬರುತ್ತೆ ಅಂತ. ಯೆಲ್ಲೋ ಅಂತ ಬಂದರೆ ಈಗ ಬಂದರೆ ಬರಬಹುದು, ಬರದೇ ಇದ್ರೂ ಇರಬಹುದು. ಒಟ್ಟಾರೆ ಗೊತ್ತಿಲ್ಲ. ಈಗ ನೆನ್ನೆ ಎಲ್ಲ ಸಂಜೆ 5 ಗಂಟೆ 6 ಗಂಟೆ ಮೇಲೆ ತುಂಬ ದಿಢೀರಂತ ಹೆಚ್ಚು ಮಳೆ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ಇವರು 4 ಗಂಟೆ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಆ ಸಂದರ್ಭದಲ್ಲಿ ಏನಾದ್ರು ಮಳೆ ಬಂತು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದ ಮಳೆಯ ಟೆನ್ಷನ್ ಕೂಡ ಪ್ರೆಸೆಂಟ್ ಈಗ ಕನಕಪುರದ ಬಂಡೆಗೆ ಎದುರಾಗಿದೆ. ಇವತ್ತು CLP ಸಭೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಂಜೆ 4 ಗಂಟೆ 4:15 ಗಂಟೆ ಅಷ್ಟರಲ್ಲಿ ಶುರುವಾಗುತ್ತೆ. ಬಹುಶಃ 6 ಗಂಟೆ ಒಳಗಡೆ ಮುಕ್ತಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ನಾಯಕರಾದಂಥ ಸುರ್ಜೇವಾಲಾ ಅವರಾಗಿರ್ಬೋದು, KC ವೇಣುಗೋಪಾಲ್ ಅವರಾಗಿರ್ಬೋದು ಆಲ್ರೆಡಿ ಬೆಂಗಳೂರನ್ನ ಬಂದು ತಲುಪಿದ್ದಾರೆ. ಇನ್ನು ಇತ್ತ ಸಿದ್ದರಾಮಯ್ಯನವರಾಗಿರ್ಬೋದು, ಒಂದಷ್ಟು ಜನ ಶಾಸಕರು, ಸಚಿವರು ಎಲ್ಲ ಡೆಲ್ಲಿಗೆ ಹೋಗಿದ್ರಲ್ಲ, ಅಲ್ಲಿಂದ ವಾಪಸ್ ಕೂಡ ಬಂದಿದ್ದಾರೆ CLP ಸಭೆಗೆ ಭಾಗಿಯಾಗುವಂತಹ ಹಿನ್ನೆಲೆಯಲ್ಲಿ. ಸಂಜೆ 4 ಗಂಟೆಗೆ ಈ ಒಂದು ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ಪ್ರೆಸೆಂಟ್ ಈಗ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಒಂದು ಪೋಸ್ಟರ್ಗಳು, ಬ್ಯಾನರ್ಗಳು ತೀರಾ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಆದರೆ DK ಶಿವಕುಮಾರ್ ಅವರು ಬಾಯಿ ಬಿಟ್ಟು ಹೇಳ್ತಿಲ್ಲ. ಬಟ್ ನೆನ್ನೆ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಕೇಳಿದಂತಹ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದೇನೆ ಅಂತಂದ್ರೆ, ನಾಳೆ CLP ಸಭೆ ನಡೆಯುತ್ತೆ, ಅದರ ನಾಯಕರು ಯಾರು ಅನ್ನೋದನ್ನ ತೀರ್ಮಾನ ಮಾಡಲಾಗುತ್ತೆ ಅಂತ. ಅವರೆಲ್ಲೂ ಕೂಡ ನಾನು ಆಗ್ತೀನಿ ಅಥವಾ ನನ್ನನ್ನು ಆಗು ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ತಿಲ್ಲ. ಈ ಕಡೆ ಬೇರೆ ಸಚಿವರಾಗಿರ್ಬೋದು ಅಥವಾ ರಾಜಕೀಯ ವಲಯದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಅವರನ್ನು ಕೂಡ ಮಾಧ್ಯಮಗಳಿಗೆ ಕೇಳಿದ್ರೆ ಅವರು ಕೂಡ ಬಾಯಿ ಬಿಡ್ತಿಲ್ಲ, ಇಲ್ಲ ನಮ್ಗೆ ಗೊತ್ತಿಲ್ಲ, ಸಂಜೆ 4 ಗಂಟೆಗೆ ಬರೋಕ್ಕೆ ಕೇಳಿದ್ದಾರೆ, CLP ಮೀಟಿಂಗ್ ಇದೆ ಅಂತ. ಸೊ ಹಾಗಾಗಿ ನಾವು ಅಲ್ಲಿ ಭಾಗವಹಿಸ್ತೀವಿ, ಅಲ್ಲಿ ಗೊತ್ತಾಗುತ್ತೆ, ನಮಗೂ ಕೂಡ ಗೊತ್ತಿಲ್ಲ, ನಾವು ನಿಮ್ಮ ಮಾಧ್ಯಮಗಳು ನೋಡ್ಕೊಂಡು ತಿಳ್ಕೊಳ್ತಾ ಇದ್ದೀವಿ, ಅವರಾಗ್ತವ್ರೆ ಇವರಾಗ್ತಾರೆ ಅಂತ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಶಾಸಕರ ಮಧ್ಯೆ, ಸಚಿವರ ಮಧ್ಯೆ, ರಾಜಕೀಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಕಿದೆ, ಭಿನ್ನಮತ ಇದೆ ಅನ್ನೋಂಥದ್ದನ್ನು ಎಲ್ಲೂ ಕೂಡ ಒಂಚೂರು ಕೂಡ ತೋರಿಸ್ಕೊಳ್ತಿಲ್ಲ. ಸೊ ನಾವೆಲ್ಲ ಏನು ಅನ್ಕೊಂಡಿದ್ದು ಅಂತಂದರೆ, ಸಿದ್ದರಾಮಯ್ಯನವನ್ನ ಕೆಳಗಿಳಿಸ್ಬಿಟ್ರು, ಸಿದ್ದರಾಮಯ್ಯನವರು ಪದತ್ಯಾಗವನ್ನು ಮಾಡಿದ್ರು, ಆ ರೀತಿ ಅಂತ. ಬಟ್ ಮಾತುಕತೆ ಆಗಿದ್ರಿಂದ ಆ ಮಾತುಕತೆಗೆ ಬದ್ಧರಾಗಿ ಸಿದ್ದರಾಮಯ್ಯನವರು ಸ್ಥಾನದಿಂದ ಕೆಳಕ್ಕಿಳಿದ್ರು. ನಾನು ಮಾಡಿರ್ತಕ್ಕಂಥ ಕೂಲಿಗೆ ನನಗೆ ಸಂಬಳ ಕೊಡಿ ಅಂತ ಕೇಳಿದ್ರು, ಸಂಬಳ ಈಗ ಸಿಗ್ತೈತೆ ಅಷ್ಟೇ. ಸೊ ಸಭೆ ನಂತರ ಗೊತ್ತಾಗುತ್ತೆ ಭಿನ್ನಮತ ಇದೆಯಾ ಅಥವಾ ಸ್ಪಷ್ಟ ಬಹುಮತ DK ಅವ್ರ ಪರವಾಗಿ ಇದೆಯಾ ಅನ್ನುವಂಥದ್ದು. ಸೊ ಅದಾದ ನಂತರ CLP ಮೀಟಿಂಗ್ನ
ಅಧ್ಯಕ್ಷರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಆ CLP ಅಂದ್ರೆ ಶಾಸಕರ ಅಧ್ಯಕ್ಷರಾದ ನಂತರ ಮುಖ್ಯಮಂತ್ರಿ ಅಫ್ಕೋರ್ಸ್ ಖಂಡಿತ ಬುಧವಾರ ಆಗೇ ಆಗ್ತಾರೆ. ಸೊ ಇದಾದ ನಂತರ ರಾಜ್ಯಪಾಲರ ಭೇಟಿಯನ್ನ ಆಗಬೇಕಾಗಿತ್ತು, ಒಂದಷ್ಟು ಡೇಟ್ಗಳನ್ನು ಅವರಿಗೆ ತಿಳಿಸಬೇಕಾಗಿತ್ತು. ಇಂಥ ಡೇಟ್ ದಿನ ನಾವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೀವಿ, ಅವತ್ತು ನಮಗೆ ಅನುಮತಿ ಮಾಡಿಕೊಡಿ, ಅನುವು ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಕ್ ಹೋಗ್ಬೇಕಿತ್ತು. ಆದರೆ ಅದಕ್ಕೂ ಮೊದಲೇ CLP ಸಭೆ ನಡೆಯೋದಕ್ಕಿಂತ ಮೊದಲೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಕಾರಣ ಏನು ಅಂತಂದ್ರೆ ರಾಜ್ಯಪಾಲರು ಇವತ್ತು ಮಧ್ಯಾಹ್ನದ ಮೇಲಿಂದ ಅವೈಲೇಬಲ್ ಇರಲಿಲ್ಲ. ಸೊ ರಾಷ್ಟ್ರಪತಿಗಳು ಧರ್ಮಸ್ಥಳಕ್ಕೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅಲ್ಲಿಗೆ ತೆರಳುತ್ತಾ ಇದ್ರು. ಆ ಕಾರಣದಿಂದ ಮಧ್ಯಾಹ್ನ ನಂತರ ಅವರೇನಾದ್ರು ಹೋದ್ರೆ ಅಂದ್ರೆ ಶಾಸಕಾಂಗದ ಸಭೆ ಮುಗಿಯುವಂಥದ್ದು ಸಂಜೆ 6 ಗಂಟೆ ಆಗ್ಬೋದು. ಅದಾದ್ಮೇಲೆ ರಾಜ್ಯಪಾಲರು ಕೈ ಸಿಗ್ತಾರೋ ಇಲ್ವೋ, ನಾಳೆ ಸಿಗ್ತಾರೋ ಇಲ್ವೋ, ಅದಾದ ನಂತರ ಏರುಪೇರು ಆಗಬಾರ್ದು ಆ ದಿನಾಂಕದ್ದು ಅನ್ನೋ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹೋಗಿ ರಾಜ್ಯಪಾಲರ ಬಳಿ ಮನವಿ ಮಾಡಿಕೊಂಡು ಈ ರೀತಿ 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು ಅಂತ ಹೇಳಿದ್ರೆ, ಬಟ್ ನಾನು 3ನೇ ತಾರೀಕು ಬುಧವಾರ ತಗೊಳ್ಳೋಣ ಅಂತಿದ್ದೀನಿ, ಹಾಗಾಗಿ ನನಗೆ ಅವತ್ತು ಅನುವು ಮಾಡಿಕೊಡಿ, ನೀವೆಲ್ಲೂ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿಗೆ ಹೋಗೋದಕ್ಕಿಂತ ಮೊದಲೇ ಅಜ್ಜಯ್ಯನ ಮಠಕ್ಕೆ ಅಂದ್ರೆ ಶಾಖಾ ಮಠ ಅಂತ ಹೇಳ್ತೀವಲ್ಲ, ನಾಗರಬಾವಿನಲ್ಲಿದೆ ನೊಣವಿನಕೆರೆ ಅಜ್ಜಯ್ಯನವರ ಮಠದ ಒಂದು ಶಾಖಾ ಮಠ, ಒಂದು ಬ್ರಾಂಚ್ ಇಲ್ಲಿರೋದ್ರಿಂದ ಆ ನಾಗರಬಾವಿ ಮಠಕ್ಕೆ ಇಲ್ಲಿ ಬಂದಿದ್ರೆ ಬಹುಶಃ ಅಲ್ಲಿಗೆ ಹೋಗ್ತಿದ್ರು ಅಂತ ಅನ್ಸುತ್ತೆ ನೊಣವಿನಕೆರೆಗೆ. ಬಟ್ ಸಮಯದ ಅಭಾವ ಇರೋದ್ರಿಂದ ಬಹುಶಃ ಅಲ್ಲಿನ ಮಠದವರು ಇಲ್ಲ ನೀವು ಇಲ್ಲಿಗೆ ಹೋಗಿ ಅಂತ ಹೇಳಿರ್ಬೋದು, ಅಥವಾ ಆ ಅಜ್ಜಯ್ಯನ ಮಠದ ಯಾರೀಗ ನಡೆಸ್ಕೊಳ್ತಿದಾರಲ್ಲ ಅವರು ಇಲ್ಲಿಗೆ ಬಂದಿರ್ಬೋದು. ಸೊ ಆ ಕಾರಣದಿಂದ ಅವರನ್ನ ಫಸ್ಟ್ ಭೇಟಿಯಾದ್ರು. ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಏನು ಅಂತಂದ್ರೆ, ಇವತ್ತು ಏನೀಗ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದೆ, ವಿಧಾನಸೌಧದ ಮುಂಭಾಗದಲ್ಲೇ ನಡೀತಾ ಇದೆ ಅನ್ನೋದು ಬಹುತೇಕ ಜನರಿಗೆ ಮಾಧ್ಯಮಗಳಲ್ಲಿ ಗೊತ್ತಾಗಿದೆ. ಕೆಲವರು ಅಭಿಮಾನದಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಊರುಗಳಿಂದ ನಿಮ್ಮಲ್ಲಿರ್ತಕ್ಕಂಥ ಅಭಿಮಾನದ ಮೇಲೂ ಬರಬಹುದು. ಇನ್ನೊಂದಷ್ಟು ಜನರನ್ನ ನಿಮ್ಮ ಪಕ್ಷದ ಶಾಸಕರು ಖುಷಿಯಿಂದ ಪ್ರೀತಿಯಿಂದ ಬಸ್ಗಳು ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದು. ಎಕ್ಸಾಂಪಲ್ ಇವತ್ತು ಚನ್ನಪಟ್ಟಣದ ಶಾಸಕ CP ಯೋಗೇಶ್ವರ್ ಹೇಳ್ತಿದ್ರು ಒಂದು 200 ಬಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಅಂತ. ಸೊ ಆ ರೀತಿ ಸ್ವಯಂ ಪ್ರೇರಿತರಾಗಿ ನಿಮ್ಮ ಶಾಸಕರು ಬೇರೆ ಬೇರೆ ಭಾಗಗಳಿಂದ ಜನ ಸಮೂಹವನ್ನ ಕರ್ಕೊಂಡು ಬರ್ಬೋದು. ಇನ್ನು ವಾಲಂಟ್ರಿಯಾಗಿ ಸಾವಿರಾರು ಜನ ಬರ್ಬೋದು ಆ ಒಂದು ಜಾಗಕ್ಕೆ. ಆ ಒಂದು ಜಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಮಳೆ ಏನಾದರೂ ಜೋರಾಗಿ ಬಂತು ಅಂತಂದ್ರೆ ಆ ಸಂದರ್ಭದಲ್ಲಿ ತುಂಬ ಕಷ್ಟ ಆಗುತ್ತೆ ಜನರನ್ನ ಕಂಟ್ರೋಲ್ ಮಾಡುವಂಥದ್ದು, ನಿಭಾಯಿಸುವಂಥದ್ದು. ಸೊ ಒಂದು ಶುಭ ಕಾರ್ಯಕ್ರಮ, ಒಂದು ಶುಭ ಗಳಿಗೆಯಲ್ಲಿ ನೀನು ಮುಖ್ಯಮಂತ್ರಿ ಆಗ್ತಿರ್ತೀಯಪ್ಪ, ಅಂಥ ಸಂದರ್ಭದಲ್ಲಿ ಆ ರೀತಿ ಯಾವುದೇ ಅಹಿತಕರ ಘಟನೆಗೆ ಕಾರಣ ಆಗಬೇಡಿ. ಆ ಕಾರಣದಿಂದ ನನಗನ್ಸುತ್ತೆ ಲೋಕಭವನದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ ಒಳ್ಳೆಯದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯದಲ್ಲಿ ಬಂತು ಈ ಕ್ಷಣದಲ್ಲಿ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಹೇಳಿಕೆಗಳನ್ನು ಅಥವಾ ಅವರ ಆದೇಶಗಳನ್ನು ಯಾವ ಕಾರಣಕ್ಕೂ ಪಾಲಿಸದೇ ಇರುವುದಿಲ್ಲ. ಕಳೆದ 2-3 ದಿನಗಳಿಂದ ಮೌನವಾಗಿದ್ರು. ಅದು ಕೂಡ ಮುತ್ತು ಒಡೆದರೆ ಹೋಯಿತು, ಮಾತು ಆಡಿದರೆ ಹೋಯಿತು. ಹಾಗಾಗಿ ಮೌನವಾಗಿರುವಂಥ ಅದೇ ಅಜ್ಜಯ್ಯ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಆಗಿರೋದ್ರಿಂದ ಸೈಲೆಂಟ್ ಆಗಿದ್ರು. ನಿನ್ನೆ ದೆಹಲಿಯಲ್ಲಿ ಮಾಧ್ಯಮಗಳು ಅವರನ್ನ ಹಿಂಬಾಲಿಸ್ಕೊಂಡೋಗಿ ಸರ್ ಏನು ಸ್ಟೇಟ್ಮೆಂಟ್ ಇದು ಅಂತ ಕೇಳಿದ್ದಕ್ಕೆ ಜಸ್ಟ್ ನಾಳೆ CLP ಮೀಟಿಂಗ್ ನಡೀತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿದ್ರು. ಅದನ್ನ ಬಿಟ್ಟು ಈ ಕ್ಷಣದವರೆಗೂ ಕೂಡ ಎಲ್ಲಿಯೂ ಕೂಡ ಮಾತಾಡಿಲ್ಲ. ಸೊ ಹಾಗಾಗಿ ನೊಣವಿನಕೆರೆ ಅಜ್ಜಯ್ಯನವರ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಪಾಲಿಸಿದ್ರೆ ಬಹುಶಃ ವಿಧಾನಸೌಧದ ಮುಂಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕನಸಿತ್ತು ಆ ಒಂದು ಜಾಗದಲ್ಲಿ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು, ಬಹುಶಃ ಅದಕ್ಕೆ ಅಡ್ಡಿ ಆಗಬಹುದು. ಅದರ ಬದಲಾಗಿ ಲೋಕಭವನದಲ್ಲಿ ನಡೆದ್ರೆ ಏನಾಗುತ್ತೆ ಅಂತಂದ್ರೆ, ಲೋಕಭವನದಲ್ಲಿ ಅಂದ್ರೆ ಈ ಹಿಂದೆ ರಾಜಭವನ ಆಗಿತ್ತಲ್ಲ, ಆ ಲೋಕಭವನದಲ್ಲಿ ಎಲ್ರಿಗೂ ಕೂಡ ಎಂಟ್ರಿ ಇರಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅನುಮತಿ ಇರುತ್ತೆ. ಪಾಸ್ ಇಲ್ಲದೆ ಇರತಕ್ಕಂಥವ್ರು ಆಚೆ ವೇಟ್ ಮಾಡಬೇಕಾಗುತ್ತೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸೋದಕ್ಕೆ ಹೋಗೋದಕ್ಕೂ ಮೊದಲು ಅಥವಾ ಸ್ವೀಕರಿಸಿ ಬಂದ ನಂತರ ಆಚೆ ಕಡೆ ಏನಾದ್ರು ಜನ ವೆಯ್ಟ್ ಮಾಡ್ತಿದ್ರೆ ಕೈ ಬೀಸಿ ಹೋಗಬಹುದು ಅಷ್ಟೇ. ಅದನ್ನು ಹೊರತುಪಡಿಸಿ ವಿಧಾನಸೌಧದ ಮುಂಭಾಗದಲ್ಲಾದ್ರೆ ಏನಂತಂದ್ರೆ ಪಾಸ್ ಗೀಸ್ ಏನೂ ಇರಲ್ಲ. ಸೇಮ್ ಲೈಕ್ ಚಿನ್ನಸ್ವಾಮಿ ಕ್ರೀಡಾಂಗಣದ ದುರಂತ ಆಯ್ತಲ್ಲ, ಸೊ ಆ ಥರ ಜನ ಸೇರ್ಕೊಂಡ್ಬಿಡ್ತಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಕೆಲವರು ನಾನು ಆಗಲೇ ಹೇಳ್ದಾಗೆ ನಮ್ಮ ನಾಯಕರಿಗೆ ನಾವೇನು ಎಷ್ಟು ಬಲ ಇದ್ದೀವಿ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರಣದಿಂದ ಕಾಸು ಖರ್ಚು ಮಾಡ್ಕೊಂಡು ಕರ್ಕೊಂಡ್ಬರುವಂಥ MLAಗಳು ಇದ್ದಾರೆ. ಸೊ ಹಾಗಾಗಿ ಎಷ್ಟು ಜನ ಸೇರ್ತಾರೆ ಅನ್ನೋಂಥ ನಿರೀಕ್ಷೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ರೆಡಿ ಆಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಮಳೆ ಏನಾದರೂ ಬಂತು ಅಂತಂದ್ರೆ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಆಚೆ ಕಡೆ ರೋಡ್ ಸೈಡಲ್ಲಿ. ಸೊ ಜನ ಚೆಲ್ಲಾಪಿಲ್ಲಿ ಆಗ್ತಾರೆ. ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡುವಂಥದ್ದು ತೀರಾ ಕಷ್ಟ ಆಗಿರುತ್ತೆ. ಆ ಕಾರಣದಿಂದ ದೈವ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ, ಒಂದು ಸಲಹೆ, ಹಾಗಾಗಿ ಅದನ್ನು ಪಾಲಿಸ್ತಾರ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ತುಂಬ ಮುಖ್ಯವಾಗಿ ಏನು ನಡೆಯುತ್ತೆ ಅಂತಂದರೆ CLP ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ತೀವ್ರ ಕುತೂಹಲವನ್ನು ಹುಟ್ಟಾಕಿದೆ. ನೆನ್ನೆ ನಾನು ನಿಮಗೆ ಹೇಳಿದ್ದೆ, ಒಂದಷ್ಟು ಜನ ಶಾಸಕರು ಪ್ರೆಸೆಂಟ್ ಲಾಬಿಯಲ್ಲಿದ್ದಾರೆ. ಲಾಬಿ ಮೀನ್ಸ್ ನನಗೂ ಕೂಡ ಸಚಿವ ಸ್ಥಾನ ಬೇಕು. ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದಾರೆ. ಒಂದಷ್ಟು ಜನ ಈಗ KPCC ಅಧ್ಯಕ್ಷರಾಗಕ್ಕೆ ಬೇರೆಯವ್ರು ಬರ್ತಿದ್ದಾರೆ. ಒಂದಷ್ಟು ಜನ 1-2-3 ಜನ DCM ಆಗ್ಬೋದು. ಸೊ ನಮಗೆ ಯಾಕೆ ಖಾತೆ ಇಲ್ಲ, 3 ವರ್ಷ ನಾವು ಕೂಡ ಬರೀ ಶಾಸಕರಾಗಿ ಮಣ್ಣು ಹೊತ್ತಿದ್ದೀವಿ, ಸೊ ನಮಗೂ ಕೂಡ ಅವಕಾಶ ಮಾಡಿಕೊಡಿ. ನಾನು 3 ಟೈಮ್ ಗೆದ್ದಿದ್ದೀನಿ, ನಾನು 4 ಟೈಮ್ ಗೆದ್ದಿದ್ದೀನಿ, ಪಕ್ಷದಲ್ಲಿ ನಾನೊಬ್ಬ ಹಿರಿಯ ಆಗಿದ್ದೀನಿ, ನಾನು ಹೊಸಬ ಆಗಿರ್ಬೋದು, ಬಟ್ ನನಗೆ ನಾಲೆಡ್ಜ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರಿಗೂ ಕೂಡ ಅವಕಾಶ ಇಲ್ಲ ಸಚಿವ ಸ್ಥಾನಕ್ಕೆ, ಇನ್ಯಾರೋ ಬಂದು ಉಸ್ತುವಾರಿಯಾಗಿ ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಈ ರೀತಿ ಬಿರುಕುಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅದು ಯಾವುದೇ ಪಕ್ಷ ಆದ್ರೂ ಕೂಡ. ಸೊ ಈಗ 47ರಿಂದ 48 ಜನ ಆಕಾಂಕ್ಷಿಗಳಿದ್ದಾರೆ.
ಅದರಲ್ಲಿ ಎಷ್ಟು ಜನಕ್ಕೆ ಮಣೆ ಆಗ್ತಾರೆ ಅಥವಾ ಎಷ್ಟು ಜನರನ್ನ ಕೈ ಬಿಡ್ತಾರೆ, ಅದು ಎಷ್ಟು ಜನಕ್ಕೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗುತ್ತೆ ಗೊತ್ತಿಲ್ಲ. ಪ್ರೆಸೆಂಟ್ ಇರ್ತಕ್ಕಂಥ 30ಕ್ಕೂ ಹೆಚ್ಚು ಸಚಿವರಲ್ಲಿ 10ರಿಂದ 16 ಜನರಂತ ಕೈ ಬಿಡುವಂಥ ಸಾಧ್ಯತೆ ಹೆಚ್ಚಿದೆ. ಬಿಕಾಸ್ ಅವರು ಸಿದ್ದರಾಮಯ್ಯನವರ ಬಣದವರು ಅನ್ನೋ ಕಾರಣಕ್ಕೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರ ಒಂದಷ್ಟು ಬಣ ಬೇಕು ಅನ್ನೋ ಕಾರಣಕ್ಕೆ ಹೊಸ ಮುಖಗಳಿಗೆ ಮನ್ನಣೆಯನ್ನು ನೀಡುವಂಥದ್ದಾಗಿರ್ಬೋದು, ಗೊತ್ತಿಲ್ಲ. ಸೊ ಇದರಿಂದನೂ ಕೂಡ ಒಂದಷ್ಟು ಬಿರುಕು ಆಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದೇ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಆಗಿದೆ. ಬಹುಶಃ ನನಗನ್ಸುತ್ತೆ ಇವತ್ತು CLP ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಅತಿ ಹೆಚ್ಚು ಮಾತನಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಮಾತು ಕಮ್ಮಿ ಆಡ್ತಾರೆ. ಸಿದ್ದರಾಮಯ್ಯನವರ ಬಾಯಿಂದನೇ ನೋಡ್ರಪ್ಪ ನನಗೆಂಗೆ ಬೆಂಬಲವನ್ನು ಕೊಟ್ಟಿರಿ, ನನಗೆಂಗೆ ವಿಶ್ವಾಸವನ್ನು ಕೊಟ್ಟಿದ್ರಿ, ನನಗೆಂಗೆ ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮಾಡಿ. ಇನ್ನು 2 ವರ್ಷ 2028ಕ್ಕೂ ಕೂಡ ನಮ್ಮ ಪಕ್ಷವನ್ನು ನಾವು ಮುನ್ನೆಲೆಗೆ ತರಬೇಕು. ಸೊ ಆ ರೀತಿ ಎಲ್ಲರೂ ಕೂಡ ಶ್ರಮಿಸೋಣ, ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ, ಗೈಡ್ ಮಾಡ್ತೀನಿ ಅಂತ ಏನಾದರೂ ಹೇಳಿ ಸಚಿವರನ್ನ, ಆಪ್ತರನ್ನ, ಶಾಸಕರನ್ನ ಸಿದ್ದರಾಮಯ್ಯನವ್ರು ಏನಾದರೂ ಕನ್ವಿನ್ಸ್ ಮಾಡಿದ್ರು ಅಂತಂದರೆ ಡಿ ಕೆಯ ಆದಿ ಸುಗಮ ಆಗುತ್ತೆ. ಇಲ್ಲ ಸಿದ್ದರಾಮಯ್ಯನವ್ರು ಮಾತಾಡದೆ KPCC ಬಂದಿರತಕ್ಕಂಥ ನಾಯಕರು, ಹೈಕಮಾಂಡ್ನ ನಾಯಕರು ಅವರೇನಾದ್ರು ಮಾತಾಡಿ ಕೆಲವೊಂದಷ್ಟು ಜನರನ್ನ ಕೈ ಬಿಡೋದ್ರಿಂದ ಆ ಭಿನ್ನಮತವನ್ನು ಯಾವ ರೀತಿ ತಿಳಿಗೊಳಿಸ್ತಾರೆ ಅನ್ನೋಂಥದ್ದು ಕೂಡ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ಆಲ್ರೆಡಿ ಲಿಸ್ಟ್ ರೆಡಿಯಾಗಿ ಹೋಗಿದೆ, ಯಾರು ಇನ್ ಯಾರು ಔಟ್ ಅನ್ನೋಂಥದ್ದು ಹೈಕಮಾಂಡ್ನೆಲ್ಲ ಆಲ್ರೆಡಿ ಲಿಸ್ಟ್ ರೆಡಿಯಾಗಿ ಹೋಗಿದೆ. ಜಸ್ಟ್ ಅದನ್ನು ಅನೌನ್ಸ್ ಮಾಡಬೇಕಷ್ಟೇ. ಬಟ್ ಅದನ್ನು ಇವತ್ತು ಅನೌನ್ಸ್ ಮಾಡಲ್ಲ. ಇವತ್ತು ಅನೌನ್ಸ್ ಮಾಡಿದ್ರು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡಿ ಕೆ ಅವ್ರ ಜೊತೆಗೆ ಒಂದು 7ರಿಂದ 8 ಜನ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ ಅನ್ನೋಂಥ ಒಂದು ಮಾಹಿತಿ ಇದೆ. ಆ 8 ಜನ ಯಾರು ಅನ್ನುವಂಥದ್ದು ಕೂಡ ಕ್ಯೂರಿಯಾಸಿಟಿ ಇದೆ. ಇನ್ನು ಉಳಿದವ್ರು ಯಾರು, ಈಗ 8 ಜನಕ್ಕೆ ಅನೌನ್ಸ್ ಆಗೋಯ್ತು ಅಂತಂದ್ರೆ ಉಳಿದಂಥವ್ರಿಗೆ ಗಡಗಡ ಶುರು ಆಗೋಗುತ್ತೆ. ನಮ್ಮನ್ನು ಕೈ ಬಿಟ್ಬಿಟ್ರೆ ಅವತ್ತು ಆಗುತ್ತಾ, ನಮ್ಮದು ಬೇರೆ ದಿನ ಇಲ್ವಾ ಅನ್ನೋಂಥ ಒಂದು ಆತಂಕ ಇರುತ್ತೆ. ಹಾಗಾಗಿ ಈ ಕ್ಷಣದವರೆಗೂ ಕೂಡ ಯಾರು ಅವ್ರ ಜೊತೆಗೆ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾನೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ ಅಂತಲೂ ಕೂಡ ಯಾರು ಈ ಕ್ಷಣದವರೆಗೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ. ನಾವು ಪ್ರೆಸೆಂಟ್ ಆಗ್ತಿರ್ತಕ್ಕಂಥ ವಿದ್ಯಮಾನಗಳು, ಪ್ರೆಸೆಂಟ್ ಆಗ್ತಿರ್ತಕ್ಕಂಥ ಬೆಳವಣಿಗೆ ಜೊತೆಗೆ ಒಪ್ಪಂದ ಇತ್ತಲ್ಲ, ಒಪ್ಪಂದದಲ್ಲಿರೋ 2 ಆಪ್ಷನ್ ಡಿ ಕೆ ಶಿವಕುಮಾರ್ ಅನ್ನೋ ಕಾರಣಕ್ಕೆ ಅವರೇ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಮಾಧ್ಯಮಗಳಾಗ್ಬೋದು, ನಾವಾಗ್ಬೋದು, ನೀವಾಗ್ಬೋದು ಅಂದುಕೊಂಡಿರೋದು. ಬಟ್ CLP ಸಭೆಯಲ್ಲೂ ಅದೇ ಆಗುವುದು. ಒಟ್ಟಾರೆಯಾಗಿ ಇದಿಷ್ಟು ಬೆಳವಣಿಗೆಗಳು ಈ ಕ್ಷಣದವರೆಗೆ ನಡೆದಿದೆ. ಪ್ರೆಸೆಂಟ್ ನನಗೆ ವಿಡಿಯೋ ಮಾಡ್ತಿರೋಂಥ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಗೊತ್ತಿಲ್ಲ. ಸಂಜೆ 4 ಗಂಟೆಯ ನಂತರ ಏನಾಗುತ್ತೆ ಅನ್ನೋಂಥದ್ದು ವರದಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಏನು ಅನ್ನಿಸ್ತಾ ಇದೆ ಪ್ರೆಸೆಂಟ್ ರಾಜ್ಯದ ರಾಜಕೀಯದ ಬೆಳವಣಿಗೆ? 2 ವರ್ಷ ಡಿ ಕೆ ಅವರು ಸುಗಮವಾಗಿ ತುಂಬ ಅಚ್ಚುಕಟ್ಟಾಗಿ ಸರ್ಕಾರವನ್ನು ಮುನ್ನಡೆಸ್ತಾರಾ ಅಥವಾ ಜನರ ವಿರೋಧಕ್ಕೆ ಕಾರಣ ಆಗ್ತಾರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು.